ಕರ್ತನಲ್ಲಿ ಪ್ರೀತಿಯ ಆಸ್ತ್ರ ಟಿವಿ ವೀಕ್ಷಕರೆಲ್ಲರಿಗೂ ಸ್ವಸ್ಥ ಬೋಧನೆ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಕಳೆದ ನಾವು ಸಂಚಿಕೆಯಲ್ಲಿ ದೇವರ ಸಭೆಯ ಕುರಿತಾಗಿ ಕಲಿತೆವು. ಅದರ ನಂತರವಾಗಿ ದೇವರ ಸಭೆಯ ಅಡಿಸ್ಥಾಯ ಬೋಧನೆಯಲ್ಲಿ ಮಾನಸಾಂತರದ ಕುರಿತಾಗಿ ಕಲಿಯಲಿಕ್ಕೆ ಸಾಧ್ಯವಾಯಿತು. ಇದನ್ನು ಕೇಳಿದ ಅನೇಕರು ಕರ್ತನ ಕಡೆಗೆ ನೀವು ಮಾನಸಾಂತರದೊಂದಿಗೆ ತಿರುಗಿಕೊಂಡಿದ್ದೀರಾ ಎಂಬುದಾಗಿ ನಾವು ನೆನೆಸ್ಕೊಳ್ತೇವೆ. ಇವತ್ತು ಕೂಡ ಈ ಅಡಿಸ್ಥಾಯ ಬೋಧನೆಯಲ್ಲಿ ಮುಂದಿನ ಭಾಗಕ್ಕೆ ನಾವು ಹೋಗೋಣ. ನಮ್ಮದಲ್ಲಿ ಕಲಿಸಿಕೊಡೋದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಾಹ್ಮರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸಲ. ಪಾಸ್ಟ್ರೆ, ಈ ಅಡಿಸ್ಥಾಯ ಬೋಧನೆ ನಾವು ಕಲಿತಿದ್ದೇವೆ, ಸಭೆಯ ಅಸ್ಥಿವಾರ ಬೋಧನೆಗಳು. ಅದರಲ್ಲಿ ಮುಖ್ಯವಾಗಿ ನಾವು ಮಾನಸಾಂತರದ ಬಗ್ಗೆ ನಾವು ನೋಡಲಿಕ್ಕೆ ಸಾಧ್ಯವಾಯಿತು. ಇವತ್ತು ನಮಗೆ ಯಾವ ವಿಷಯದಲ್ಲಿ ಅಡಿಸ್ಥಾಯ ಬೋಧನೆ ಕಲಿಸಲಿಕ್ಕೆ ಬಯಸ್ತೇವೆ? ಇವತ್ತು ನಾವು ದೀಕ್ಷಾ ಸ್ನಾನ ಎಂಬಂಥ ವಿಷಯದ ಬಗ್ಗೆ ನಾವು ನೋಡಿಕೊಳ್ಳೋಣ. ಯಾಕಂತೇಳಿದರೆ ಸಭೆಯ ಅಡಿಪಾಯ ಬೋಧನೆಗಳು ಬರುವಾಗ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 38ರಿಂದ 42ರವರೆಗಿನ ವಾಕ್ಯಗಳಲ್ಲಿ, ಅದರಲ್ಲೂ ವಿಶೇಷವಾಗಿ 38 ಮತ್ತು 42ನೇ ವಾಕ್ಯದಲ್ಲಿ 7 ಪಾಯಿಂಟ್ಗಳನ್ನು ನೋಡ್ತೇವೆ. ಅದು ಮೂಲಭೂತವಾದಂಥ ಕೆಲವು ಬೋಧನೆಗಳನ್ನು ಒಳಗೊಂಡಿರುವಂಥ ಭಾಗ. ಅದರಲ್ಲಿ ನಾವು ಮೊದಲನೇ ಭಾಗವನ್ನು ನೋಡಿದ್ದೇವೆ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಅಥವಾ ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಮಾನಸಾಂತರ. ದೇವರ ಕಡೆಗೆ ತಿರುಗಿಕೊಂಡ್ರೆ ಮನಸ್ಸು ಬದಲಾವಣೆ ಆಗ್ತದೆ, ಅಥವಾ ಮನಸ್ಸು ಬದಲಾವಣೆ ಆದರೆ ಅವನಿಗೆ ರಕ್ಷಣೆ ಸಿಗ್ತದೆ, ಜೀವನ ಬದಲಾವಣೆ ಆಗಿಬಿಡ್ತದೆ. ದೇವರ ಕಡೆಗೆ ತಿರುಗಿಕೊಂಡಿದ್ದಾನೆ. ಈಗ 2ನೇ ವಿಷಯಕ್ಕೆ ನಾವು ಬರುವಾಗ, ಅದೇ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಾಕ್ಯವನ್ನು ಓದಿಕೊಳ್ಳೋಣ. ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಈಗ ಈ ಸಭೆಯ 2ನೇ ಮುಖ್ಯ ಬೋಧನೆ, ಅಥವಾ ನೋಡಿ, ಉಳಿದಂಥ ಬಹುತೇಕ ಬೋಧನೆಗಳು ಅದು ನಂಬಿಕೆಯಲ್ಲಿರುವಂಥ ಬೋಧನೆಗಳು, ಅಂದರೆ ಮಾನಸಾಂತರ ಅಥವಾ ನಂಬಿಕೆಯ ಮೂಲಕವಾಗಿ ಹೃದಯದಲ್ಲಿ, ಅದು ಹೊರಗಡೆ ಜಾಸ್ತಿ ಕಾಣೋದಿಲ್ಲ. ಇನ್ನು ಪ್ರಾರ್ಥನೆ ಇರ್ಬೋದು, ನಮಗೆ ಅನ್ಯೋನ್ಯತೆ ಆಚರಿಸುವಂಥದ್ದು ಇರ್ಬೋದು, ಪವಿತ್ರಾತ್ಮ ಪಡೆದುಕೊಳ್ಳುವಂಥದ್ದು ಇರ್ಬೋದು, ಇಂಥ ವಿಷಯಗಳೆಲ್ಲ ಹೆಚ್ಚು ಕಡಿಮೆ ಅದು ನಮಗೆ ಕಣ್ಣಿಗೆ ಕಾಣುವಂಥದ್ದು ಆಚರಣೆಗಳು ಏನು ಕೂಡ ಅದರಲ್ಲಿ ಇರುವುದಿಲ್ಲ. ಅದು ನಂಬಿಕೆಯಿಂದ ಹೃದಯದಲ್ಲಿ ನಡೆಯುವಂಥದ್ದು. ದೀಕ್ಷಾಸ್ನಾನ ಅನ್ನುವಂಥದ್ದು ಒಂದು ಬಾಹ್ಯ ಆಚರಣೆ ಆಗಿರ್ತದೆ. ಇನ್ನು ಮುಂದೆ ನೋಡ್ತೇವೆ, ಕರ್ತನ ಭೋಜನ ಅನ್ನುವಂಥದ್ದು ಕೂಡ ಒಂದು ಬಾಹ್ಯ ಆಚರಣೆಯಲ್ಲಿರುವಂಥದ್ದು. ಈಗ ದೀಕ್ಷಾಸ್ನಾನ ವಿಷಯಕ್ಕೆ ಬರುವಾಗ, ಇದು ಒಂದು ಬಾರಿ ಮಾತ್ರ ತೆಗೆದುಕೊಳ್ಳುವಂಥ ಒಂದು ಆಚರಣೆ. ಇನ್ನು ಕರ್ತನ ಭೋಜನ, ರೊಟ್ಟಿ ಮುರಿದು ದ್ರಾಕ್ಷಾರಸದಲ್ಲಿ ಪಾಲು ತೆಗೆದುಕೊಳ್ಳುವಂಥದ್ದು ಅನ್ನುವಂಥದ್ದು, ಅದು ಈ ಲೋಕದಲ್ಲಿ ನಾವು ಎಷ್ಟು ವರ್ಷ ಜೀವನ ಮಾಡ್ತೇವೆ ಅಥವಾ ಯೇಸು ಕ್ರಿಸ್ತನ ಬರುವಿಕೆ ಆಗ್ತದೆ ಅಲ್ಲಿವರೆಗೆ ನಡೆಯುವಂಥ ಕೆಲಸ. ಅದು ರಿಪೀಟಾಗಿ ಆಗುವಂಥದ್ದು, ಅದು ರಿಪೀಟಾಗಿ ಆಗ್ತಾ ಇರ್ತದೆ. ದೀಕ್ಷಾಸ್ನಾನ ಅನ್ನುವಂಥದ್ದು ಒಂದು ಬಾರಿ ಮಾತ್ರ ನಡೆಯುವಂಥ ಒಂದು ಕಾರ್ಯವಾಗಿರ್ತದೆ. ಹಾಗಿರುವಾಗ ಇಲ್ಲಿ ವಾಕ್ಯ ಹೇಳುತ್ತದೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ಒಂದು ನೀವು ದೇವರ ಕಡೆಗೆ ತಿರುಗಿಕೊಳ್ಬೇಕು, ಅಥವಾ ನಿಮಗೆ ಮಾನಸಾಂತರ ಆಗಿ ದೇವರ ಕಡೆಗೆ ನೀವು ತಿರುಗಿಕೊಂಡು ರಕ್ಷಣೆ ಅನುಭವಕ್ಕೆ ನೀವು ಬರಬೇಕು. ಈಗ ದೇವರ ಚಿತ್ತಾನುಸಾರವಾದಂಥ ದುಃಖ ನಿಮಗೆ ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ತರ್ತದೆ. ಈಗ ರಕ್ಷಣೆ ಅನುಭವಕ್ಕೆ ಬಂದಂಥ ವ್ಯಕ್ತಿ ಏನು ಮಾಡಬೇಕು ಅಂತೇಳಿದರೆ, ಮುಂದಿನ ಹಂತಕ್ಕೆ ಬರುವಾಗ ದೇವರ ವಾಕ್ಯ ಹೇಳುತ್ತದೆ, ನೀವು ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಳ್ಳಬೇಕು. ನಾನು ಕಳೆದ ಎಪಿಸೋಡ್ಗಳಲ್ಲಿ ಕೂಡ ಇದರ ಬಗ್ಗೆ ನಾನು ಮಾನಸಾಂತರದ ಬಗ್ಗೆ ಹೇಳುವಾಗ, ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 5ರಿಂದ ಮುಂದೆ ಇರುವಂಥ ವಾಕ್ಯಗಳಲ್ಲಿ ನಾನು ಹೇಳಿದ್ದೆ. ಅದರಲ್ಲಿ ವಿಶೇಷವಾಗಿ 6ನೇ ವಾಕ್ಯ, ಅಲ್ಲಿ ಜನರು ತಮ್ಮ ಪಾಪಗಳನ್ನು ಹೇಳಿಕೊಂಡು ಏನು ಮಾಡ್ತಿದ್ರು ಅಂತೇಳಿದರೆ, ಅವರು ಯೋಹಾನನ ಕೈ ಕೆಳಗಡೆ ಯೋರ್ದಾನ್ ಹೊಳೆಯಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ತಾಯಿದ್ರು. ಹಾಗಿರುವಾಗ ಇಲ್ಲಿ ಪಾಪಗಳು ಪರಿಹಾರವಾಗುವುದಕ್ಕೋಸ್ಕರವಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಮತ್ತು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕು. ಹಾಗಾದರೆ ದೀಕ್ಷಾಸ್ನಾನ ಅಂದರೆ ಏನು, ಅದರ ಅರ್ಥವನ್ನು ನೋಡಿಕೊಂಡು ನಾವು ಮುಂದೆ ಹೋಗುವಾಗ ದೀಕ್ಷಾಸ್ನಾನ ಎಷ್ಟು ಮುಖ್ಯವಾಗಿದೆ, ಎಷ್ಟು ಸತ್ಯವಾಗಿದೆ, ಮತ್ತು ದೀಕ್ಷಾಸ್ನಾನದ ಅರ್ಥ ಏನು, ಹೇಗೆ, ಯಾರಿಂದ, ಯಾರು ತಗೊಳ್ಬೇಕು, ಇದೆಲ್ಲ ನಮಗೆ ಕಲಿಯುವಾಗ ಅದರ ಒಂದು ಮಹತ್ವ ನಮಗೆ ಅರ್ಥ ಆಗ್ತದೆ. ಈಗ ಪ್ರಾರಂಭಕ್ಕೆ ನಾವು ಬರೋಣ. ದೀಕ್ಷಾಸ್ನಾನ ಅಂದರೆ ಇದನ್ನು ಇಂಗ್ಲೀಷಲ್ಲಿ ಬಾಪ್ಟಿಸಮ್ ಎಂಬುದಾಗಿ ಹೇಳ್ತಾರೆ. ಬಾಪ್ಟಿಸಮ್ ಮೂಲ ಭಾಷೆಯಲ್ಲಿ ಬಾಪ್ಟಿಸ್ಮೋ ಅಂತ ಇತ್ತು, ಗ್ರೀಕ್ ಭಾಷೆಯಲ್ಲಿ ಅದನ್ನು ಬಾಪ್ಟಿಸ್ಮೋ ಎಂಬುದಾಗಿ. ಅರಾಮಿಕ್ ಭಾಷೆಗೆ ಬರುವಾಗ ಅದನ್ನು ಮಾಮೂದಿಸ ಎಂಬುದಾಗಿ.
ಅಂದರೆ ಇಷ್ಟೇ ಅರ್ಥ, ಮುಳುಗಿಸು ಅಂತ. ಮೂಲ ದೀಕ್ಷಾಸ್ನಾನದ ಅರ್ಥ ಏನು? ಬಾಪ್ಟಿಸ್ಮೋ ಅಂತ ಹೇಳಿದರೆ ಮುಳುಗಿಸು ಎಂಬುದಾಗಿ. ಇನ್ನು ಅದನ್ನೇ ಇಂಗ್ಲೀಷಲ್ಲಿ ಬಾಪ್ಟಿಸ್ಮೋ, ಬಾಪ್ಟಿಸಮ್ ಅಂತಾಯಿತು. ಅದನ್ನು ಕನ್ನಡಕ್ಕೆ ಭಾಷಾಂತರ ಮಾಡುವಾಗ ದೀಕ್ಷಾ ಸ್ನಾನ ಎಂಬುದಾಗಿ, ಇನ್ನೂ ಕೆಲವು ಭಾಷಾಂತರಗಳಲ್ಲಿ ಸ್ನಾನ ದೀಕ್ಷೆ ಅಂತ ಕೂಡ ಹೇಳಿದ್ದುಂಟು, ಸ್ನಾನ ದೀಕ್ಷೆ ಎಂಬುದಾಗಿ. ಇರಲಿ, ಈಗ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕು. ಇದನ್ನು ಕೆಲವೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡ್ಕೊಂಡು ಹೋಗುವಾಗ ಇದು ಎಲ್ಲಿಂದ ಬಂತು, ಯಾರಿಂದ ಬಂತು, ಹೇಗೆ ಬಂತು, ಯಾರು ಇದರ ಪ್ರವರ್ತಕರು, ಇದು ಎಲ್ಲಿಂದ ಹುಟ್ಟಿದ ಯೋಜನೆ ಎಂಬುದನ್ನು, ಯೋಚನೆ ಅಥವಾ ಎಲ್ಲಿಂದ ಹುಟ್ಟಿದಂಥ ಒಂದು ಇದರ ಪ್ರಾರಂಭ ಎಲ್ಲಿಂದ ಅಂತ ನೋಡ್ಕೊಳ್ಳುವಂಥದ್ದು ಒಳ್ಳೆಯದು. ಬನ್ನಿ, ಲೂಕನ ಸುವಾರ್ತೆ 7ನೇ ಅಧ್ಯಾಯ ಅದರ 29ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಇದಲ್ಲದೆ ಜನರೆಲ್ಲರೂ ಸುಂಕದವರು ಯೋಹಾನನ ಉಪದೇಶವನ್ನು ಕೇಳಿದಾಗ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಂಡದರಲ್ಲಿ ದೇವರು ನೀತಿವಂತನೆಂದು ಒಪ್ಪಿಕೊಂಡರು. ಆದರೆ ಫರಿಸಾಯರು ಧರ್ಮೋಪದೇಶಕರು ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳದೆ ಹೋದದರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪವನ್ನು ನಿರಾಕರಿಸಿದರು. ಈಗ ನೋಡಿ, ಇಲ್ಲಿ 2 ಅಂಶ ನಾನು ಅದನ್ನು ಮುಂದೆ ಕೂಡ ರಿಪೀಟ್ ಮಾಡಿ ಹೇಳ್ತೇನೆ. ಈಗ ಮೊದಲನೇ ಆ 30ನೇ ವಾಕ್ಯದಲ್ಲಿ ಬರುವಾಗ ಅಲ್ಲಿ ಫರಿಸಾಯರು ಧರ್ಮೋಪದೇಶಕರು ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳದೆ ಹೋದದರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪವನ್ನು ನಿರಾಕರಿಸಿದರು. ಈ ದೀಕ್ಷಾಸ್ನಾನ ಅನ್ನುವಂಥದ್ದು ದೇವರ ಸಂಕಲ್ಪ, ಇದು ಮನುಷ್ಯನ ಸಂಕಲ್ಪ ಅಲ್ಲ. ಈಗ ಫರಿಸಾಯರು ಮತ್ತು ಧರ್ಮೋಪದೇಶಕರು ಅವರು ಇದು ಯೋಹಾನನ ಒಂದು ಐಡಿಯಾ ಅಂತ ನೆನೆಸಿದಿರಬೇಕು, ಅಥವಾ ಇದೇನೋ ಒಂದು ಹೊಸ ಐಡಿಯಾ ಇದೆ, ಈ ಯೋಹಾನನ ಸಂಕಲ್ಪ ಅಂತ ಭಾವಿಸಿದಿರ್ಬೋದು. ಆದರೆ ದೇವರ ವಾಕ್ಯ ಹೇಳುತ್ತೆ ಇದು ದೇವರ ಸಂಕಲ್ಪ. ಮತ್ತು ಸುಂಕದವರು ಮತ್ತು ಆ ಕಾಲದ ಅನೇಕ ವ್ಯಕ್ತಿಗಳು, ಇದಲ್ಲದೆ ಜನರೆಲ್ಲರೂ ಸುಂಕದವರು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಅವರು ದೇವರು ನೀತಿವಂತನೆಂದು ಒಪ್ಪಿಕೊಂಡರು. ಈಗ ಇಲ್ಲಿ ಅರ್ಥ ಏನು? ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಾಗ ದೇವರು ನೀತಿವಂತನು ಅಂತ ಒಪ್ಪಿಕೊಂಡ ಹಾಗಾಯಿತು. ದೀಕ್ಷಾಸ್ನಾನ ಮಾಡಿಸಿಕೊಳ್ಳದೇ ಇದ್ದಾಗ ದೇವರ ಸಂಕಲ್ಪವನ್ನು ನಿರಾಕರಿಸಿದ ಹಾಗೆ ಇತ್ತು. ಹೌದು, ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ದೇವರು ನೀತಿವಂತನು ಅಂತ ಹೇಳಿದರೆ, ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ಒಪ್ಪಿಕೊಳ್ತಾ ಇದ್ದಾನೆ ನಾನು ಪಾಪಿ ಅಂತ. ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ನಾನು ಪಾಪಿ ಎಂದು ಒಪ್ಪಿಕೊಂಡೇ ಅವನು ದೀಕ್ಷಾಸ್ನಾನವನ್ನು ಮಾಡಿಕೊಳ್ಬೇಕು. ಮತ್ತು ಅದರ ಅರ್ಥಗಳನ್ನು ಮುಂದೆ ಹೇಳ್ತೇನೆ. ದೀಕ್ಷಾಸ್ನಾನ ಮಾಡಿಸಿಕೊಳ್ಳದವನು ತಾನು ಪಾಪಿ ಅಂತ ಒಪ್ಕೊಳ್ಳೋದಿಲ್ಲ, ನಾನು ನೀತಿವಂತ ಅಂತ, ಅಗತ್ಯ ಇಲ್ಲ, ನನಗೆ ಅಗತ್ಯ ಇಲ್ಲ, ನಾನು ನೀತಿವಂತ ಇದ್ದೇನೆ, ನಾನು ಪಾಪಿ ಅಲ್ಲ. ಹಾಗಿರುವಾಗ ದೇವರ ಸಂಕಲ್ಪವನ್ನು ಅವನು ನಿರಾಕರಣೆ ಮಾಡ್ತಾ ಇದ್ದಾನೆ. ಇರಲಿ, ಇದರ ಒಂದೇ ಪಾಯಿಂಟಲ್ಲಿ ನಾನು ಬಂದುಕೊಂಡು ಮುಂದಕ್ಕೆ ಹೋಗ್ತೇನೆ. ಇದು ದೇವರ ಸಂಕಲ್ಪ. ದೀಕ್ಷಾಸ್ನಾನ ಅನ್ನುವಂಥದ್ದು ದೇವರ ಸಂಕಲ್ಪ, ದೇವರ ಆಲೋಚನೆ, ದೇವರಿಂದಲೇ ಬಂದಂಥದ್ದು, ದೇವರೇ ಇದರ ಪ್ರಾರಂಭಕರ್ತನು ಎಂಬುದಾಗಿ ನಾವು ನೋಡ್ಬೋದಾಗಿದೆ. ಇನ್ನೊಂದು ದೀಕ್ಷಾಸ್ನಾನಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಈ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ ಅದರ 18-19ನೇ ವಾಕ್ಯವನ್ನು ಓದಿಕೊಳ್ಳೋಣ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದಕ್ಕೆ ಕಾಪಾಡಿಕೊಳ್ಳೋದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಈಗ ಯೇಸು ಹೇಳ್ತಾ ಇದ್ದಾರೆ, ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಈಗ ನೀವೇನು ಮಾಡಿರಿ? ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. ಇದು ಯೇಸುಸ್ವಾಮಿ ಕೊಟ್ಟಂತ. ಈಗ ಯೇಸುಸ್ವಾಮಿ 33.5 ವರ್ಷ ಇಲ್ಲಿ ಸೇವೆ ಮಾಡಿ ಆನಂತರ ಅವರು ಶಿಲುಬೆ ಮೇಲೆ ಪ್ರಾಣ ಕೊಟ್ಟು 3ನೇ ದಿನ ಮರಣವನ್ನು ಜಯಿಸಿ ಎದ್ದು ಬಂದು 40 ದಿನ ಶಿಷ್ಯರಿಗೆ ಕಾಣಿಸಿಕೊಂಡು 40ನೇ ದಿನ ಅಥವಾ ಅವರು ಪರಲೋಕಕ್ಕೆ ಏರಿ ಹೋಗುವಂಥ ಸಮಯ ಬಂದಾಗ ಅಂತ್ಯ ನಿಯೋಗ ಅಥವಾ ಗ್ರೇಟ್ ಕಮಿಷನ್ ಎಂಬುದಾಗಿ ಹೇಳ್ತಾರೆ ಇಂಗ್ಲೀಷಲ್ಲಿ. ಅಂತ್ಯ ನಿಯೋಗದ ಮೂಲಕವಾಗಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನೀವು ಹೊರಟು ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಕ್ರೈಸ್ತರನ್ನಾಗಿ ಮಾಡಿರಿ ಅಂತಲ್ಲ, ಶಿಷ್ಯರಿಗೆ ಕ್ರೈಸ್ತರ ಎಂಬ ಹೆಸರು ನಂತರ ಕೆಲವಾರು ದಶಕಗಳ ನಂತರ ಅಂತ್ಯೋಕ್ಯದಲ್ಲಿ ಬಂತು. ಆದರೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ಅಥವಾ ಯಾರು ಶಿಷ್ಯರಾಗಿದ್ದಾರೆ ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. ಒಂದು ನೋಡಿ, ಇದು ತಂದೆಯಾದ ದೇವರ ಸಂಕಲ್ಪ.
ಮತ್ತು ಇದು ಯೇಸು ಸ್ವಾಮಿಯ ಅಪ್ಪಣೆ ಅಥವಾ ಇದು ಯೇಸು ಸ್ವಾಮಿಯ ಗ್ರೇಟ್ ಕಮಿಷನ್ ಅಥವಾ ಪರಲೋಕಕ್ಕೆ ಏರಿ ಹೋಗ್ತಿರುವಂಥ ಸಮಯದಲ್ಲಿ ತನ್ನ ಶಿಷ್ಯರಿಗೆ ಕೊಟ್ಟಂಥ ಅಪ್ಪಣೆ ಇದು ಎಂಬುದನ್ನು ನಮಗೆ ಕಂಡುಕೊಳ್ಬೋದು. ಇದನ್ನೇ ಇನ್ನಷ್ಟು ಸ್ವಲ್ಪ ಡಿಫ್ರೆಂಟಾಗಿ ಅದೇ ಒಂದು ಸಮಯವನ್ನು ಒಂದು ಬೇರೆ ಆ್ಯಂಗಲ್ನಲ್ಲಿ ಮಾರ್ಕ್ ಅದನ್ನು ಬರೆದಿಡ್ತಾ ಇದ್ದಾನೆ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15 ಮತ್ತು 16ನೇ ವಾಕ್ಯವನ್ನು ನೋಡಿಕೊಳ್ಳೋಣ. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಇಲ್ಲಿ ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ, ಅಲ್ಲಿ ಲೋಕದ ಎಲ್ಲ ಜನಾಂಗಗಳಿಗೆ ಅಥವಾ ಎಲ್ಲ ಜನಾಂಗಗಳನ್ನು ಶಿಷ್ಯರನ್ನಾಗಿ ಮಾಡ್ರಿ. ಈಗ ಅದನ್ನೇ ಜಗತ್ತಿಗೆಲ್ಲ ಅಂದರೆ ಎಲ್ಲ ಜನಾಂಗಗಳಿಗೆ ನೀವೇನು ಮಾಡಿ ಸುವಾರ್ತೆಯನ್ನು ಸಾರ್ರಿ, ಅಥವಾ ಇಡೀ ಪ್ರಪಂಚಕ್ಕೆ ಸುವಾರ್ತೆ ಗೊತ್ತಾಗಲಿ. ಇಡೀ ಈ ಭೂಮಿ ಕಲ್ಲು ಮಣ್ಣು ಎಲ್ಲ ಬರ್ತದೆ ಅದರಲ್ಲಿ. ಯಾಕಂದರೆ ಸುವಾರ್ತೆ ಸಾರಲಿಕ್ಕೆ ಹೋಗುವ, ಈಗ ನೋಡಿ ಸುವಾರ್ತೆ ಟಿ ವಿ ಮೂಲಕ, ಮೈಕ್ ಮೂಲಕ ಅಥವಾ ಎಲ್ಲ ಮೂಲಕ ಸುವಾರ್ತೆ ಭಾಳ ಪ್ರಚಾರವಾಗ್ತಾನೆ ಉಂಟು, ಎಲ್ಲ ಕಡೆ ಸಾರಲ್ಪಡ್ತಾನೆ ಉಂಟು. ಇದು ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು ಕೇಳ್ತಾ ಇದ್ದಾವೆ. ಅವುಗಳಿಗೆ ರಕ್ಷಣೆ ಹೊಂದುವಂಥ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಅವುಗಳಿಗೂ ಕೇಳಿಸ್ತಾ ಇದ್ದಾವೆ, ಪಕ್ಷಿಗಳಿಗೂ ಕೇಳಿಸ್ತಾ ಇದ್ದಾವೆ, ಇನ್ನು ಮರಗಳಿಗೂ ಕೇಳಿಸ್ತಾ ಉಂಟು, ಇಡೀ ಪ್ರಪಂಚಕ್ಕೆ ಕೇಳಿಸ್ತಾ ಉಂಟು. ಆ ಅರ್ಥದಲ್ಲಿ ಈ ಮಾತು ಕರೆಕ್ಟ್ ಆಗ್ತದೆ. ಅಲ್ಲಿ ನೋಡಿ, ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರ್ರಿ, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. ಇಲ್ಲಿ ಸ್ವಾಮಿ ಹೇಳಿದರು ದೀಕ್ಷಾಸ್ನಾನ ಮಾಡಿಸಿರಿ. ಆದರೆ ಅದನ್ನು ಹೇಗೆ ಅಂತ ಯೇಸ್ವಾಮಿ ಹೇಳಿದಂಥ ಮಾತನ್ನು ಈ ಭಾಗವನ್ನು ಮಾರ್ಕ ದಾಖಲಿಸಿದ್ದಾನೆ. ಆದರೆ ಆ ಮತ್ತೊಂದು ಭಾಗವನ್ನು ಮತ್ತಾಯ ದಾಖಲಿಸಿದ್ದಾನೆ ಅಷ್ಟೆ. ಈಗ ಈ ದಾಖಲೆಯಲ್ಲಿ ನೋಡ್ತೇವೆ, ನೀವು ಸುವಾರ್ತೆ ಸಾರ್ರಿ, ಯಾರು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ತಾರೆ ಅವ್ರ ರಕ್ಷಣೆ ಹೊಂದ್ತಾರೆ. ಅಲ್ಲಿ ನೋಡ್ತೇವೆ, ನೀವು ಹೊರಟೋಗಿ ಎಲ್ಲ ಜನಾಂಗಗಳಿಗೆ ಸುವಾರ್ತೆ ಸಾರ್ರಿ, ಅವರಿಗೆ ತಂದೆ ಮಗನ ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ ಅಂತ, ಅಥವಾ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆ ಮಗನ ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮ್ಗೆ ಏನೆಲ್ಲ ಬೋಧನೆ ಮಾಡಿದ್ದೇನೆ ಅವರಿಗೆ ನೀವು ಉಪದೇಶ ಮಾಡಿರಿ ಅಥವಾ ಬೋಧನೆ ಮಾಡಿರಿ. ಈಗ ಇದು ದೇವರ ಅಪ್ಪಣೆ, ದೇವರ ಸಂಕಲ್ಪ, ಯೇಸು ಕ್ರಿಸ್ತನ ಆಜ್ಞೆ, ಅಂತ್ಯ ನಿಯೋಗ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಹಾಗಿರುವಾಗ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂಥ ವ್ಯಕ್ತಿಗಳು ಯಾವ ರೀತಿಯಾಗಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕು, ಅವರು ಏನು ಅಥವಾ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂಥ ರೀತಿ. ಈಗ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ದೀಕ್ಷಾಸ್ನಾನದ ವಿಷಯದಲ್ಲಿ ತುಂಬ ಗೊಂದಲ ಇದೆ ಜನರ ಬದುಕು. ಈಗ ಹುಟ್ಟಿದ ಕೂಡಲೇ ಮಾಡಿಸುವಂಥ ದೀಕ್ಷಾಸ್ನಾನ ಇದೆ, ಇನ್ನು ಕೆಲವೊಂದು ಪಂಗಡಗಳಲ್ಲಿ ಅವರ ಪಂಗಡಕ್ಕೆ ಸೇರಿಸಲಿಕ್ಕೆ ಕೊಡುವಂಥ ದೀಕ್ಷಾಸ್ನಾನಗಳಿದ್ದಾವೆ, ಇನ್ನು ಲೋಕದ ವಿವಿಧ ಜಾತಿ ಧರ್ಮ ಪಂಗಡಗಳಲ್ಲಿ ಬೇರೆ ಬೇರೆ ರೀತಿಯ ಸ್ನಾನಗಳು ಇದ್ದಾವೆ, ಶುದ್ಧೀಕರಣ ಸ್ನಾನಗಳಿದ್ದಾವೆ, ಅಥವಾ ಧರ್ಮ ಬದಲಾಯಿಸುವಂಥ ಸ್ನಾನಗಳಿದ್ದಾವೆ, ಏನೆಲ್ಲ ಇದ್ದಾವೆ. ಹಾಗಿರುವಾಗ ಈ ದೀಕ್ಷಾಸ್ನಾನ ಹೇಗೆ ಈ ಉಳಿದವುಗಳಿಗಿಂತ ಡಿಫ್ರೆಂಟ್ ಆಗಿದೆ, ಇದರ ಅರ್ಥ ಏನು, ಇದನ್ನು ನಾವು ತಿಳ್ಕೊಳ್ಳುವಂಥದ್ದು ಮುಖ್ಯ. ಮತ್ತು ಇದು ಯಾರು ತಗೊಳ್ಬೋದು, ಯಾರು ಕೊಡ್ಬೋದು, ಇದನ್ನೆಲ್ಲ ನಾವು ಕಲಿಯುವಂಥದ್ದು ಭಾಳ ಮುಖ್ಯವಾಗಿರ್ತದೆ. ಬನ್ನಿ, ನಮಗೆ ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯಕ್ಕೆ ನಾವು ಬರೋಣ. ಅಲ್ಲಿ ಭಾಳ ಪ್ರಮುಖವಾದಂಥ ಒಂದೆರಡು ವಾಕ್ಯಗಳನ್ನು ನೋಡಿಕೊಂಡ್ರೆ ಒಳ್ಳೆಯದಾಗಿರ್ತದೆ. 3ನೇ ಅಧ್ಯಾಯ 5ರಿಂದ ಓದಿಕೊಳ್ಳೋಣ. ಆಗ ಯೆರೂಸಲೇಮ್ ಎಲ್ಲ ಯೂದಾಯವು ಯೋರ್ದಾನ್ ಹೊಳೆಯ ಸುತ್ತಲೂ ಎಲ್ಲ ಸೀಮೆಯು ಅವನ ಬಳಿಗೆ ಹೊರಟು ಹೋಗಿ, ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಡುತ್ತಿದ್ದರು. ಈಗ ನೋಡಿ, ಆ ಯೆರೂಸಲೇಮು ಎಲ್ಲ ಯೂದಾಯು, ಯೋರ್ದಾನ್ ಹೊಳೆ ಸುತ್ತಲಿರುವ ಎಲ್ಲ ಸೀಮೆಯು, ಎಲ್ಲ ಜನರು ಅವನ ಬಳಿಗೆ ಹೊರಟು ಹೋಗಿ ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ತಿದ್ದರು. ಈಗ ಇಡೀ ಊರ ಜನ ಹೋಗಿ ದೀಕ್ಷಾಸ್ನಾನವನ್ನು ಮಾಡಿಸ್ಕೊಳ್ತಾ ಇದ್ದಾರೆ, ಪಾಪಗಳನ್ನು ಹೇಳಿಕೊಂಡು ದೀಕ್ಷಾಸ್ನಾನ ಮಾಡಿಸಿಕೊಳ್ತಾ ಇದ್ದಾರೆ. ಈಗ 7ರಿಂದ ಮುಂದೆ ಓದಿಕೊಳ್ಳೋಣ. ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಅಬ್ರಹಾಮ ನಮಗೆ ಮೂಲಪುರುಷನಲ್ಲವೆಂಬುವ ಆಲೋಚನೆ ಬಿಡಿರಿ. ದೇವರು ಅಬ್ರಹಾಮನಿಗೂ ಈ ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನೆಂದು ನಿಮಗೆ ಹೇಳುತ್ತೇನೆ. ಇಲ್ಲಿ ನೋಡ್ತೇವೆ, ಈಗ ಫರಿಸಾಯರು ಸದ್ದುಕಾಯರು ಇಲ್ಲಿ ಅನೇಕರು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಲಿಕ್ಕೆ ಬರ್ತಾ ಇದ್ದಾರೆ. 7ನೇ ವಾಕ್ಯದಲ್ಲಿ, ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣುವ ದೈವಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ಈಗ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಲಿಕ್ಕೆ ಬಂದಂಥ ಎಲ್ಲರಿಗೆ ಆತ ದೀಕ್ಷಾಸ್ನಾನವನ್ನು ಕೊಡಲಿಕ್ಕೆ ಸಿದ್ಧನಿರಲಿಲ್ಲ. ಜನರೆಲ್ಲರೂ ಅಥವಾ ಜನಸಾಮಾನ್ಯರು, ಸುಂಕದವರು,
ತಳ್ಳಲ್ಪಟ್ಟಂಥವರು ನಿಜವಾಗಿ ಪಶ್ಚಾತ್ತಾಪಪಟ್ಟು ಬಂದು ಪಾಪಗಳನ್ನು ಅರಿಕೆ ಮಾಡಿಕೊಂಡು ದೀಕ್ಷಾಸ್ನಾನ ಮಾಡಿಸ್ಕೊಳ್ತಾ ಇದ್ರು. ಆದರೆ ಇವರು ಸಮಾಜದಲ್ಲಿ ಸ್ಥಾನಮಾನ ಇರುವಂಥವರು ಧಾರ್ಮಿಕ ನಾಯಕರುಗಳು, ಅವರು ಕೂಡ ಬರ್ತಾ ಇದ್ದಾರೆ. ಆದರೆ 8ನೇ ವಾಕ್ಯ ಹೇಳ್ತದೆ, ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತ್ತೆಂಬುದನ್ನು ತಕ್ಕ ಫಲದಿಂದ ತೋರಿಸ್ರಿ. ಅವರ ಜೀವನದಲ್ಲಿ ಯಾವ ಫಲವೂ ಇರಲಿಲ್ಲ. ಅವರು ಮೊದಲೇ ಧಾರ್ಮಿಕ ವ್ಯಕ್ತಿಗಳು, ಅವರು ತಮ್ಮ ದೃಷ್ಟಿಯಲ್ಲಿ ಮೊದಲೇ ನೀತಿವಂತರು. ಅವರಿಗೆ ಪಾಪಕ್ಕಾಗಿ ಪಶ್ಚಾತ್ತಾಪ ಪಡುವಂಥದ್ದಾಗಲಿ ಜೀವನ ಬದಲಾಯಿಸಿಕೊಳ್ಳುವಂಥದ್ದಾಗಲಿ ಬೇಕು ಅಥವಾ ಆಗಬೇಕು ಎಂಬಂಥ ವಿಚಾರ ಅವರಲ್ಲಿ ಇರಲಿಲ್ಲ. ಅವರ ಲೆಕ್ಕದಲ್ಲಿ ನಾವು ನೀತಿವಂತರು, ನಾವು ಒಳ್ಳೆಯವರು. ಆದರೆ ಇದೊಂದು ಕಡಿಮೆ ಬೇಡ, ಇದೊಂದು ಮಾಡಿಸ್ಕೊಳ್ಳೋದೇ ಸಮಸ್ಯೆ ಆಗೋದು ಬೇಡ, ಇದೊಂದು ಮಾಡಿಸ್ಕೊಂಡು ಬಿಡೋಣ ಬಿಟ್ಟರೆ ಅವ್ರ ಜೀವನ ಬದಲಾಗುವಂಥದ್ದೇನು ಅವರಿಗೆ ವಿಚಾರ ಇರಲಿಲ್ಲ. ಅದಕ್ಕೆ ಯೋಹಾನ ಹೇಳ್ತಾ ಇದ್ದಾರೆ, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿಕೊಂಡಿದೆ ಎಂಬುದನ್ನು ತಕ್ಕ ಫಲಗಳಿಂದ ನೀವು ತೋರಿಸ್ರಿ. ಮತ್ತು ಮುಂದೆ ಕಾಣಬರುವ ದೈವಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು. ನೋಡಿ, ದೀಕ್ಷಾಸ್ನಾನ ಮಾಡಿಸ್ಕೊಳ್ಳೋದು ಯಾಕೆ ಅಂತೇಳಿದರೆ, ಒಂದು ದೇವರನ್ನ ನೀತಿವಂತನೆಂದು ಒಪ್ಪಿಕೊಳ್ಳುವಂಥದ್ದು, ತಾನು ಪಾಪಿ ಎಂದು ಒಪ್ಪಿಕೊಳ್ಳುವಂಥದ್ದು, ಮತ್ತು ದೇವರ ಸಂಕಲ್ಪ ಅದನ್ನು ನೆರವೇರಿಸಿ. ದೇವರ ಸಂಕಲ್ಪದಲ್ಲಿ ಏನೇನು ಬರ್ತದೆ? ದೇವರ ಸಂಕಲ್ಪದಲ್ಲಿ ನಮ್ಮ ರಕ್ಷಣೆ ಬರ್ತದೆ. ನಮ್ಮನ್ನು ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಭೂಮಿ ಕಳಿಸಿಕೊಟ್ಟು ನಮಗೋಸ್ಕರ ಆತ ಶಿಲುಬೆ ಮೇಲೆ ಸತ್ತು 3ನೇ ದಿನ ಬದುಕಿ ಎದ್ದು ಬಂದು ಆತನ ರಕ್ತದ ಮೂಲಕ ನಮ್ಮನ್ನು ಪಾಪದಿಂದ ವಿಮೋಚಿಸಿ ದೇವರನ್ನು ಮಕ್ಕಳನ್ನಾಗಿ ಮಾಡುವಂಥದ್ದು ದೇವರ ಸಂಕಲ್ಪ. ಅದಕ್ಕೋಸ್ಕರವೇ ದೇವರು ಏನಿಟ್ಟಿದ್ದಾರೆ, ನೀವು ಪಶ್ಚಾತ್ತಾಪಪಟ್ಟು ಪಾಪಗಳನ್ನು ಅರಿಕೆ ಮಾಡಿಕೊಂಡು ದೀಕ್ಷಾಸ್ನಾನ ಮಾಡಿಸ್ಕೊಟ್ರಿ. ಒಂದು ದೀಕ್ಷಾಸ್ನಾನದಲ್ಲಿ ನಾವು ದೇವರು ನೀತಿವಂತನು, ನಾವು ಪಾಪಿ ಎಂದು, ಅಥವಾ ದೇವರು ಪರಿಶುದ್ಧನೆಂದು ನಾವು ಪಾಪಿ ಎಂದು ಒಪ್ಪಿಕೊಳ್ತೇವೆ. ಇನ್ನು ದೇವರ ಸಂಕಲ್ಪವನ್ನು ನಾವು ನಮ್ಮ ಜೀವನದಲ್ಲಿ ನೆರವೇರುವುದಕ್ಕೆ ಒಪ್ಪಿಸಿ ಕೊಡುವರಾಗಿರುತ್ತೇವೆ. ಮತ್ತು ದೀಕ್ಷಾಸ್ನಾನದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ದೇವರ ಕೋಪದಿಂದ ಯಾರು ಮಾನಸಾಂತರ ಹೊಂದಿ ಪಾಪ ಪರಿಹಾರ ಹೊಂದಿಲ್ಲವೋ ಅವರಿಗೆ ಒಂದು ದಿನ ಜಡ್ಜ್ಮೆಂಟ್ ಆಗ್ತದೆ, ದೇವರ ಕೋಪ ಬರ್ತದೆ, ನ್ಯಾಯ ತೀರ್ಪಾಗ್ತದೆ. ಆ ನ್ಯಾಯ ತೀರ್ಪಿನಿಂದ ದೀಕ್ಷಾಸ್ನಾನ ಮಾಡಿಸಿಕೊಂಡು ದೇವರ ವಾಕ್ಯ ಕೇಳಿ ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ಅಥವಾ ಮಾನಸಾಂತರ ಹೊಂದಿ ದೀಕ್ಷಾಸ್ನಾನ ಮಾಡಿಸಿಕೊಂಡ್ರೆ ಮುಂದೆ ಬರುವಂಥ ದೇವರ ಕೋಪದಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗ್ತದೆ. ಆದರೆ ಇವರು ಮಾನಸಾಂತರ ಹೊಂದಿಲ್ಲ, ದೀಕ್ಷಾಸ್ನಾನ ಮಾತ್ರ ಮಾಡಿಸ್ಕೊಳ್ಳಿಕ್ಕೆ ಬಂದಿದ್ದಾರೆ. ಯಾರು? ಸದ್ದುಕಾಯರು ಮತ್ತು ಪರಿಸಾಯರು. ಅದಕ್ಕೆ ಆತ ಹೇಳ್ತಾ ಇದ್ದಾನೆ, ಅಬ್ರಹಾಮನು ನಮಗೆ ಮೂಲ ಪುರುಷನ ಎಂಬಂಥ ಒಂದು ಆಲೋಚನೆಯನ್ನು ನೀವು ಬಿಟ್ಟುಬಿಟ್ರಿ. ಅಬ್ರಹಾಮ ಭಕ್ತನಾಗಿದ್ದ ನಿಜ, ಅಬ್ರಹಾಮ ದೇವರನ್ನು ಮೆಚ್ಚಿಸಿದವನಾಗಿದ್ದ ನಿಜ, ಅಬ್ರಹಾಮನಿಗೆ ದೇವರ ಸ್ನೇಹಿತನು ಎಂಬ ಹೆಸರು ಇದ್ದದ್ದು ಕೂಡ ನಿಜವೇ. ಆದರೆ ನಾನು ಅಬ್ರಹಾಮನ ಮಗ, ಅಬ್ರಹಾಮನ ವಂಶಿಕ ಎಂಬುದನ್ನು ನೆನೆಸಿಕೊಂಡು ಆ ಅಬ್ರಹಾಮನ ನಿಮಿತ್ತ ನಾನು ಪರಲೋಕಕ್ಕೆ ಹೋಗ್ತೇನೆ ಅಂತ ಭಾವಿಸಿಕೊಳ್ಳಬೇಡ್ರಿ. ಅದೇ ದೇವರು ಹೇಳುವಂಥದ್ದು. ಇನ್ನೊಂದು ಅರ್ಥ ಏನಂತ ಹೇಳಿದರೆ, ನಾವು ಎಷ್ಟು ಒಳ್ಳೆಯ ಒಂದು ಟ್ರೆಡಿಷನ್ ಅಥವಾ ಒಂದು ಸಂಪ್ರದಾಯದ ಹಿನ್ನೆಲೆಯಿಂದ ಬಂದಿದ್ದರೂ ಕೂಡ ಅದು ನಮ್ಮನ್ನು ಪರಲೋಕಕ್ಕೆ ಸೇರಿಸುವುದಿಲ್ಲ. ನಮ್ಮ ಸಂಪ್ರದಾಯ ಎಷ್ಟೇ ದೊಡ್ಡದೇ ಇರಲಿ, ಎಷ್ಟು ಪ್ರಸಿದ್ಧವಾದಂಥದ್ದೇ ಆಗಿರಲಿ, ಅಥವಾ ಎಷ್ಟು ಕೆಳಮಟ್ಟದ ರೀತಿಯಲ್ಲಿ ಜನ ಗುರುತಿಸಿಕೊಂಡಂಥ ಒಂದು ಸಂಪ್ರದಾಯವೇ ಆಗಿರಲಿ, ಮೇಲ್ಮಟ್ಟದವರು ಎಂಬುದಾಗಿ ಗುರುತಿಸಿಕೊಂಡಂಥದ್ದೇ ಆಗಿರಲಿ, ಯಾವುದೇ ಆಗಿರಲಿ, ಸಂಪ್ರದಾಯ ನಮ್ಮನ್ನು ಪರಲೋಕಕ್ಕೆ ಸೇರಿಸುವುದಿಲ್ಲ, ದೇವರ ರಾಜ್ಯಕ್ಕೆ ನಮ್ಮನ್ನು ಸೇರಿಸುವುದಿಲ್ಲ. ಇದು ಅಬ್ರಹಾಮನ ವಂಶದವರಿಗೆ ದೇವರು ಹೇಳ್ತಾ ಇದ್ದಾರೆ. ಅಬ್ರಹಾಮ ಭಾಳ ಗ್ರೇಟ್ ಮನುಷ್ಯ, ನಂಬಿಕೆಯಲ್ಲಿ ಅವನೊಬ್ಬ ಗ್ರೇಟ್. ಅದಕ್ಕೆ ಅವನು ನಂಬಿಕೆಯ ಅಥವಾ ನಂಬಿದಂಥವರಿಗೆಲ್ಲ ಆತ ಮೂಲ ಪುರುಷ ಎಂಬುದಾಗಿ, ನಂಬಿಕೆಯ ಪಿತಾಮಹ ಎಂಬುದಾಗಿ ಹೆಸರು, ದೇವರ ಸ್ನೇಹಿತ ಎಂಬ ಹೆಸರು. ಆದರೂ ದೇವರು ಹೇಳ್ತಾ ಇದ್ದಾರೆ, ನೀವು ಅಬ್ರಹಾಮನ ಸಂತತಿ ಅನ್ನುವಂಥದ್ದು ನಿಜ, ಆದರೆ ಅಬ್ರಹಾಮ ಮೂಲ ಪುರುಷನಾಗಿರುವುದರಿಂದ ನಾವು ಪರಲೋಕಕ್ಕೆ ಹೋಗ್ತೇವೆ ಅಂತ ನೀವು ಭಾವಿಸಿಕೊಳ್ಳಬೇಡ್ರಿ. ನೀವು ಮೊದಲು ಮಾನಸಾಂತರ ಹೊಂದಬೇಕು. 2, ಮಾನಸಾಂತರ ಹೊಂದಿದ್ದೀರಿ ಎಂಬುದನ್ನು ತಕ್ಕ ಫಲಗಳಿಂದ ತೋರಿಸ್ಬೇಕು. ಮತ್ತು ನೀವೇನು ಮಾಡಬೇಕು ಅಂತೇಳಿದರೆ, ಬರಲಿರುವ ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ, ದೇವರ ಸಂಕಲ್ಪ ನಿಮ್ಮ ಜೀವನದಲ್ಲಿ ನೆರವೇರುವುದಕ್ಕೋಸ್ಕರವಾಗಿ ದೇವರನ್ನ ನೀತಿವಂತನು ಪರಿಶುದ್ಧನೆಂದು ಒಪ್ಪಿಕೊಂಡು ನೀವು ಪಾಪಿ ಎಂದು ಅರಿಕೆ ಮಾಡಿಕೊಂಡು ದೀಕ್ಷಾಸ್ನಾನ ಮಾಡಿಸ್ಕೊಳ್ಳಿ. ಈಗ ಏನಾಗ್ತಾ ಇದೆ ಅಂತೇಳಿದರೆ, ಕೆಲವೊಬ್ಬರು ದೇವ್ರ ನೀತಿವಂತನು, ನಾನು ಪಾಪಿ, ದೇವರ ಕೋಪದಿಂದ ತಪ್ಪಿಸಿಕೊಳ್ಬೇಕು ಮತ್ತು ಕರ್ತನ ನಿಂಬಾಲಿಸಬೇಕು ಎಂಬಂಥ ನಂಬಿಕೆಯಿಂದ ಮಾಡಿಕೊಂಡ್ರು. ಆದರೆ ಕೆಲವೊಬ್ಬರು ಕಪಟದಿಂದ ಬಂದಿದ್ದಾರೆ, ಅವರಿಗೆ ದೀಕ್ಷಾಸ್ನಾನವನ್ನು ಕೊಡ್ತಾ ಇಲ್ಲ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ದೀಕ್ಷಾಸ್ನಾನದಿಂದ ನಾವೇನೇನು ಮಾಡುವವರಾಗಿದ್ದೇವೆ? ದೀಕ್ಷಾಸ್ನಾನದಿಂದ ನಾವು ದೇವರನ್ನ ನೀತಿವಂತನೆಂದು, ನಾವು ಪಾಪಿ ಎಂದು ಒಪ್ಪಿಕೊಳ್ಳುವರು, ದೇವರ ಸಂಕಲ್ಪವನ್ನು ನಮ್ಮ ಜೀವನದಲ್ಲಿ ನೆರವೇರಿಸುವವರಾಗಿದ್ದೇವೆ. ಮುಂದೆ ಬರಲಿರುವಂಥ ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮಾಡುವವರಾಗಿದ್ದೇವೆ. ಇನ್ನು ರೋಮಪತ್ರಿಕೆ 3ನೇ ಅಧ್ಯಾಯ 6ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯ ಓದಿಕೊಳ್ಳೋಣ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದು. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ, ಈಗ ದೀಕ್ಷಾಸ್ನಾನದ ಮೂಲಕವಾಗಿ ಕ್ರಿಸ್ತ ಯೇಸುವನ್ನು, ರಕ್ಷಕನನ್ನು ನಾವು ಸೇರ್ತೇವೆ.
ಈಗ ನೋಡಿ, ನಾವು ಸ್ವಂತವಾಗಿ ನಿಂತರೆ, ನಾನು ಒಬ್ಬಂಟಿಗನಾಗಿ ನಿಂತರೆ ನನ್ನ ಪಾಪಕ್ಕೆ ಪರಿಹಾರ ಆಗುವುದಿಲ್ಲ. ನನ್ನ ರಕ್ತ ಸುರಿಸಿದರೂ ಪಾಪಕ್ಕೆ ಪರಿಹಾರ ಆಗುವುದಿಲ್ಲ, ಯಾಕಂದರೆ ನನ್ನ ರಕ್ತದಲ್ಲಿ ಪಾಪ ಸೇರಿಕೊಂಡಿದೆ. ಈಗ ಪಾಪ ಪರಿಹಾರ ಆಗಬೇಕು ಅಂತೇಳಿದರೆ ದೇವರು ಕಳಿಸಿದಂಥ ಕ್ರಿಸ್ತನನ್ನು ನಾವು ನಂಬಬೇಕು ಮತ್ತು ಆತನೊಂದಿಗೆ ಸೇರಿಕೊಳ್ಳಬೇಕು. ಈಗ ಆತ ನಮಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ, ಆತ ನಮಗೋಸ್ಕರ ಪ್ರಾಯಶ್ಚಿತ್ತವಾಗಿ ತನ್ನನ್ನು ಅರ್ಪಿಸಿಕೊಂಡಿದ್ದಾನೆ. ಹೀಗಿರುವುದರಿಂದ ನಾವು ನಂಬಿ ಆತನನ್ನು ನಮ್ಮ ಹೃದಯಕ್ಕೆ ಸ್ವೀಕಾರ ಮಾಡಬೇಕು. ನಾವು ಆತನ ವಾಕ್ಯಗಳ ಮೂಲಕವಾಗಿ ಆತನಲ್ಲಿ ನೆಲೆಗೊಂಡು ಆತನಲ್ಲಿ ಸೇರಿಕೊಳ್ಬೇಕು. ಆಗ ಆತ ನಮಗೋಸ್ಕರ ಬಲಿಯಾಗಿ ತನ್ನನ್ನು ಅರ್ಪಿಸಿಕೊಂಡಿದ್ದಾನೆ, ಮರಣವನ್ನು ಹೊಂದಿದ್ದಾನೆ, ಮೂರನೇ ದಿನ ಬದುಕಿ ಎದ್ದು ಬಂದಿದ್ದಾನೆ. ಹೀಗಿರುವಾಗ ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ಈ ದೀಕ್ಷಾಸ್ನಾನ. ಯೇಸು ಕ್ರಿಸ್ತನಲ್ಲಿ ಸೇರೋದಿದ್ದರೆ ನಮಗೆ ಪಾಪ ಪರಿಹಾರ ಇಲ್ಲ, ಅಥವಾ ಯೇಸುವಿನ ಧರ್ಮಕ್ಕೆ ಸೇರುವಂಥ ವಿಷಯ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಯಾಕಂದರೆ ಆತನಿಗೆ ಧರ್ಮ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಆತ ಬಂದದ್ದು ರಕ್ಷಣೆ ಕೊಡಲಿಕ್ಕೆ. ಈಗ ನಾವು ಯೇಸುವಲ್ಲಿ ಸೇರಬೇಕು. ಯೇಸುವಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ. ಇವನ್ ಕ್ರೈಸ್ತ ಧರ್ಮದಲ್ಲಿಯೂ ಸೇರುವುದಲ್ಲ, ಯಾವುದು ಎಲ್ಲ ಧರ್ಮಗಳು ಹೊಂದಿರ್ತಾರೆ. ಈಗ ರಕ್ಷಣೆ ಇರುವಂಥದ್ದು ಧರ್ಮದಲ್ಲಿ ಅಲ್ಲ, ರಕ್ಷಣೆ ಇರುವಂಥದ್ದು ವ್ಯಕ್ತಿಯಲ್ಲಿ ಅಥವಾ ದೇವರಲ್ಲಿ. ಕ್ರಿಸ್ತನಲ್ಲಿ ರಕ್ಷಣೆ ಉಂಟು. ಯೇಸು ಕ್ರಿಸ್ತನ ನಾಮದ ಹೊರತು ಯಾರಿಗೆ ಎಲ್ಲಿ ಕೂಡ ರಕ್ಷಣೆ ಸಿಕ್ಕೋದಿಲ್ಲ. ಮತ್ತು ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವು ಎಂಬುದು ನಿಮಗೆ ತಿಳಿಯೋದು. ಈಗ ನೋಡಿ, ಒಂದು ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ ಹಿಂದೆ ಕೂಡ ಅನೇಕ ವಿಚಾರಗಳನ್ನು ನೋಡಿದ್ದೇವೆ. ಯಾಕೆ ದೀಕ್ಷಾಸ್ನಾನ? ದೇವರನ್ನ ನೀತಿವಂತನೆಂದು ಒಪ್ಪಿಕೊಳ್ಳುವಂಥದ್ದು, ನಾವು ಪಾಪಿ ಎಂದು ಒಪ್ಪಿಕೊಳ್ಳುವಂಥದ್ದು. 2, ದೇವರ ಸಂಕಲ್ಪ ನಮ್ಮ ಜೀವನದಲ್ಲಿ ನೆರವೇರಿಸಲಿಕ್ಕೆ ಒಪ್ಪಿಸಿಕೊಡುವಂಥದ್ದು. ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಂಥದ್ದು. ಈಗ ನೋಡ್ತೇವೆ ಇಲ್ಲಿ ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ, ಎರಡನೇದಾಗಿ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕಾಗಿ ನಾವು ದೀಕ್ಷಾಸ್ನಾನ. ಯಾಕಂದರೆ ನಾವು ಸಾಯಬೇಕಾಗಿತ್ತು, ಈಗ ಆತ ಸತ್ತಿದ್ದಾನೆ. ಈಗ ಆತನ ಮರಣದ ಮೂಲಕವೇ ನಮಗೇನಾಗ್ತದೆ ಅಂತ ಹೇಳಿದರೆ ನಮ್ಮ ಪಾಪ ಪರಿಹಾರ ಆಗ್ತದೆ. ಹೀಗೆ ದೀಕ್ಷಾಸ್ನಾನದ ಮೂಲಕವಾಗಿ ನಾವು ಆತನ ಮರಣದಲ್ಲಿ ಪಾಲುಗಾರರಾಗ್ತೇವೆ. ಮತ್ತು ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಈಗ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಏನಾಗಿದ್ದೇವೆ? ನಾವು ಆತನ ಮರಣದಲ್ಲಿ ಪಾಲುಗಾರರಾಗಿ ಹೂಣಲ್ಪಟ್ಟಿದ್ದೇವೆ. ಇನ್ನು ಯೇಸು ಸ್ವಾಮಿ ಯಾವ ರೀತಿಯಾಗಿ ಸತ್ತು ತಂದೆಯ ಮಹಿಮೆಯಿಂದ ಜೀವಿತರಾಗಿ ಎದ್ದಿದ್ದಾರೆ, ಹಾಗೆ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡೆದುಕೊಳ್ಬೇಕು. ಅದನ್ನು ಇನ್ನೂ ಕೂಡ ಬೇರೆ ಬೇರೆ ವಾಕ್ಯಗಳಲ್ಲಿ ನೋಡ್ತೇವೆ. ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಬಿಟ್ಟಿದ್ದೇನೆ, ನಾನೆಲ್ಲ ಕ್ರಿಸ್ತನೇ ನನ್ನ ಮೂಲಕ ಜೀವಿಸುವವನಾಗಿದ್ದಾನೆ. ಅಂದರೆ ಈಗ ನಾನು ಸತ್ತಾಯಿತು, ನನ್ನನ್ನು ಈಗ ಸಮಾಧಿ ಮಾಡಿದ್ದಾಯಿತು. ಈಗ ನಾನು ಹೊಸಬನಾಗಿ ನಡೆದುಕೊಳ್ಬೇಕು. ನೀರಿನಿಂದ ಮೇಲೆ ಬಂದಾಗ ಸಮಾಧಿಯಿಂದ ಹೊರಗೆ ಬಂದ ಹಾಗೆ, ಅಥವಾ ಹಳೆ ಮನುಷ್ಯನ ಸಮಾಧಿ ಮಾಡಿ ಆಯಿತು, ನೀರಿನಿಂದ ಮೇಲೆ ಬಂದಾಗ ಅವನೊಬ್ಬ ಹೊಸ ಹುಟ್ಟು ಪಡೆದವನಾಗಿ ಬಂದ ಹಾಗೆ, ಅಥವಾ ಮರು ಹುಟ್ಟು ಪಡೆದು ಬಂದ ಹಾಗೆ, ಅಥವಾ ಅವನು ಹೊಸಬನಾಗಿ ಬಂದ ಹಾಗೆ ಅವನು ನಡೆದುಕೊಳ್ಳಬೇಕು ಎಂಬುದಾಗಿ. ಅಂದರೆ ಕ್ರಿಸ್ತನನ್ನು ಸೇರುವುದಕ್ಕಾಗಿ, ಕ್ರಿಸ್ತನ ಮರಣದಲ್ಲಿ ಪಾಲುಗಾರನಾಗುವುದಕ್ಕಾಗಿ, ಇನ್ನು ಹೊಸಬನಾಗಿ ನಡೆದುಕೊಳ್ಳುವುದಕ್ಕಾಗಿ ನಮ್ಮ ಹಳೆಯ ಮನುಷ್ಯನನ್ನು ಹೂತಿಡುವುದಕ್ಕೆ ಸಮಾನವಾಗಿದೆ ದೀಕ್ಷಾಸ್ನಾನ. ಹಳೆಯ ಮನುಷ್ಯನನ್ನು ಹೂಣಿಡುವುದಕ್ಕೆ ನೋಡಿ, ಯಾವ ರೀತಿಯಾಗಿ ಒಂದು ಗುಂಡಿಯನ್ನು ತೋಡಿ ಸತ್ತ ಮನುಷ್ಯನನ್ನು ಆ ಗುಂಡಿಯಲ್ಲಿ ಇಟ್ಟು ಮಣ್ಣನ್ನು ಹಾಕಿ ಮುಚ್ಚುತ್ತಾರೋ, ಅದೇ ಪ್ರಕಾರವಾಗಿ ನೀರಲ್ಲಿ ಮುಳುಗಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಾಗ ಹಳೆಯ ವ್ಯಕ್ತಿಯನ್ನು ಈಗ ಸಮಾಧಿ ಮಾಡಿ ಆಯಿತು, ಮತ್ತು ಹೊಸ ವ್ಯಕ್ತಿ ಈಗ ಅವನು ಹೊಸ ವ್ಯಕ್ತಿಯಾಗಿ ಮೇಲೆ ಈಗ ಮತ್ತು ಅವನು ನೀರಿನ ಮೇಲೆ ಬರುವಾಗ ಅವನು ಹೊಸ ವ್ಯಕ್ತಿಯಾಗಿದ್ದಾನೆ ಎಂಬುದನ್ನು ಅದು ತೋರಿಸಿಕೊಡುವಂಥದ್ದು ಆಗಿರುತ್ತದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ವಾಕ್ಯಗಳನ್ನು ಕೂಡ ನೋಡಿಕೊಳ್ಳೋಣ. ದೀಕ್ಷಾಸ್ನಾನದಲ್ಲಿ ಏನಾಗ್ತದೆ, ದೀಕ್ಷಾಸ್ನಾನ ಯಾಕೆ ಮುಖ್ಯವಾದದ್ದು ಎಂಬುದಾಗಿ. ಈಗ ಕೊಲೊಸ್ಸೆ ಪತ್ರಿಕೆ 2ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದಿಕೊಳ್ಳೋಣ. ನೀವು ದೀಕ್ಷಾಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದ್ದರಿಂದಲೇ ಆ ಸುನ್ನತಿಯನ್ನು ಹೊಂದಿದ್ದೀರಿ. ನೋಡಿ, ನೀವು ದೀಕ್ಷಾಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟಿದ್ದರಿಂದ ಸುನ್ನತಿಯನ್ನು ಹೊಂದಿದ್ದೀರಿ. ಹಳೆ ಒಡಂಬಡಿಕೆಯಲ್ಲಿ ಸುನ್ನತಿಯನ್ನು ಹೊಂದಿಕೊಳ್ಳದಿದ್ದರೆ ಅವನು ಅಬ್ರಹಾಮನ ಕುಟುಂಬಕ್ಕೆ ಸೇರಲಿಕ್ಕೆ ಸಾಧ್ಯವಾಗುವುದಿಲ್ಲ. ದೇವರ ವಾಕ್ಯ ಹೇಳುತ್ತೆ ಅವನನ್ನು ಕುಲದಿಂದ ತೆಗೆದು ಹಾಕಬೇಕು ಅಂತ. ಈಗ ಹೊಸ ಒಡಂಬಡಿಕೆಯಲ್ಲಿ ಕೂಡ ಒಂದು ರೀತಿ ಸುನ್ನತಿ ಹೊಂದಿಕೊಳ್ಳಬೇಕು, ಅದು ಹೃದಯಕ್ಕೆ ಆಗುವಂಥ ಸುನ್ನತಿ. ದೀಕ್ಷಾಸ್ನಾನದಲ್ಲಿ ನಾವೇನಾಗಿದ್ದೇವೆ, ನಿಜವಾಗಿ ಆ ಸುನ್ನತಿಯನ್ನು ಹೊಂದಿದ್ದೇವೆ. ಮಾನಸಾಂತರದಲ್ಲಿ ಆ ಸುನ್ನತಿ ಪ್ರಾರಂಭ ಆಗ್ತದೆ, ದೀಕ್ಷಾಸ್ನಾನದಲ್ಲಿ ಆ ಸುನ್ನತಿಯ ಕೆಲಸ ಆ್ಯಕ್ಚುಲಿ ಮುಗೀತದೆ. ಈಗ ಆ ಸುನ್ನತಿಯನ್ನು ಹೊಂದಿಕೊಳ್ಳದಿದ್ದರೆ ನಾವು ಕ್ರಿಸ್ತನ ಕುಟುಂಬದವರು ಆಗುವುದಿಲ್ಲ, ಕ್ರಿಸ್ತನೊಂದಿಗೆ ಸೇರಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ, ಕ್ರಿಸ್ತನ ಸಭೆಗೆ ಸೇರಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ, ಅಥವಾ ದೇವರ ರಾಜ್ಯಕ್ಕೆ ಸೇರಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಈಗ ದೀಕ್ಷಾಸ್ನಾನದಲ್ಲಿ ನಾವು ಏನಾಗ್ತಾ ಇದ್ದೇವೆ ಅಂತೇಳಿದರೆ, ಸುನ್ನತಿಯನ್ನು ಹೊಂದಿಕೊಂಡು ಕ್ರಿಸ್ತನ ಕುಟುಂಬಕ್ಕೆ ಸೇರುವವರಾಗಿದ್ದೇವೆ.
ರಕ್ಷಣೆ ಹೊಂದಿದ ಮೋಕ್ಷ ಅಥವಾ ಸಾಲ್ವೇಷನ್ ಅನುಭವ ಹೊಂದಿಕೊಂಡಂಥ ದೇವರ ಮಕ್ಕಳ ಕುಟುಂಬಕ್ಕೆ ನಾವು ಸೇರುವವರಾಗಿದ್ದೇವೆ. ಇನ್ನೊಂದು ಅರ್ಥದಲ್ಲಿ ಕ್ರಿಸ್ತನನ್ನೇ ನಾವು ಸೇರಿ ಕ್ರಿಸ್ತನ ಮೂಲಕ ದೇವರ ಸಭೆಗೆ ನಾವು ಸೇರುವವರಾಗಿದ್ದೇವೆ. ಇನ್ನೊಂದು ವಾಕ್ಯವನ್ನು ಓದಿಕೊಂಡು ಈ ಭಾಗವನ್ನು ಇಲ್ಲಿಗೆ ಮುಗಿಸೋಣ. ಬನ್ನಿ ನಾವು ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 27ನೇ ವಾಕ್ಯವನ್ನು ಓದಿಕೊಳ್ಳೋಣ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಈಗ ನೋಡಿ, ಕ್ರಿಸ್ತನೊಂದಿಗೆ ಸೇರುವುದಕ್ಕೆ, ಆತನ ಮರಣದಲ್ಲಿ ಪುನರುತ್ಥಾನ, ಆತನ ಮರಣದಲ್ಲಿ ನಾವು ಪಾಲುಗಾರರಾಗುವುದಕ್ಕೆ, ಇನ್ನು ಯಾವ ರೀತಿ ಕ್ರಿಸ್ತನು ಮಹಿಮೆಯಿಂದ, ತಂದೆಯ ಮಹಿಮೆಯಿಂದ ಎದ್ದು ಬಂದರೂ ಅದೇ ರೀತಿ ನಾವು ಹೊಸಬರಾಗಿ ನಡೆದುಕೊಳ್ಳುವುದಕ್ಕೆ, ಇನ್ನು ದೀಕ್ಷಾಸ್ಥಾನದಲ್ಲಿ ಉಣಲ್ಪಟ್ಟು ಆ ಸುನ್ನತಿಯನ್ನು ಹೊಂದಿಕೊಳ್ಳುವುದಕ್ಕೆ, ದೇವರ ಕುಟುಂಬಕ್ಕೆ ಸೇರುವುದಕ್ಕೆ ಏನು ದೀಕ್ಷಾಸ್ಥಾನ ನಾವು ಮಾಡಿಕೊಂಡಿದ್ದೇವೆ, ಅದೇ ಪ್ರಕಾರ ಆ ದೀಕ್ಷಾಸ್ಥಾನದ ಮೂಲಕ ನಾವು ಏನಾಗ್ತೇವೆ, ಈಗ ಕ್ರಿಸ್ತನನ್ನೇ ಧರಿಸಿಕೊಳ್ಳುವರಾಗಿದ್ದೇವೆ. ಹಳೆ ಮನುಷ್ಯನು ಸತ್ತು ಹೋಗ್ಬಿಟ್ನು, ಅವನು ಸಮಾಧಿಯಾಗಿ ಬಿಟ್ಟನು. ಈಗ ನಮ್ಮ ನೆತ್ತಿಯಿಂದ ಅಂಗಾಲಿನವರೆಗೆ ಇಡೀ ನಮ್ಮ ಮೇಲೆ ಕ್ರಿಸ್ತನನ್ನು ಧರಿಸಿ, ನಾವು ಯಾವ ರೀತಿಯಾಗಿ ಒಂದು ಬಟ್ಟೆಯನ್ನು ಧರಿಸಿಕೊಂಡು ನಮ್ಮ ನಗ್ನತೆಯನ್ನು ಮರೆ ಮಾಡುತ್ತೇವೋ ಅದೇ ರೀತಿಯಾಗಿ ಪಾಪಿಯಾದ ಮನುಷ್ಯನನ್ನು ಈಗ ಕ್ರಿಸ್ತನನ್ನೇ ಧರಿಸಿಕೊಳ್ಳುವುದರ ಮೂಲಕವಾಗಿ, ಅದೇ ನೋಡಿ, ಕ್ರಿಸ್ತನನ್ನು ಸೇರಿಕೊಂಡಾಯಿತು, ನಾವು ಕ್ರಿಸ್ತನ ಒಳಗೆ ಬಂದಾಯಿತು. ಈಗ ನಾವು ಕ್ರಿಸ್ತನ ಧರಿಸಿಕೊಂಡು ಬಿಟ್ಟಿದ್ದೇವೆ. ಈಗ ತಂದೆಯಾದ ದೇವರು ನೋಡುವಾಗ ಪಾಪಿಯಾದಂಥ ನಮ್ಮನ್ನು ಕಾಣದೆ ತನ್ನ ಪರಿಶುದ್ಧ ಮಗನನ್ನೇ, ಪುತ್ರನನ್ನೇ ಕಾಣುವಾತನಾಗಿದ್ದಾನೆ. ಈಗ ನಾವು ಕ್ರಿಸ್ತನನ್ನು ಸೇರಿಕೊಳ್ಳದಿದ್ದರೆ, ದೀಕ್ಷಾಸ್ಥಾನ ಮಾಡಿಸಿಕೊಂಡು ಕ್ರಿಸ್ತನನ್ನು ಮಾನಸಾಂತರ ಪಟ್ಟು ದೀಕ್ಷಾಸ್ಥಾನ ಮಾಡಿಸಿಕೊಂಡು ಕ್ರಿಸ್ತನನ್ನು ಸೇರಿಕೊಳ್ಳದಿದ್ದರೆ ನಾವು ಸಪ್ರೇಟಾಗಿ ಇರ್ತೇವೆ. ದೇವರ ಸಂಕಲ್ಪಕ್ಕೆ ನಾವು ಒಳಗಾಗುವುದಿಲ್ಲ, ನಾವು ಪಾಪಿ ಎಂದು ಒಪ್ಪಿಕೊಳ್ಳುವುದಿಲ್ಲ, ದೇವರನ್ನ ಪರಿಶುದ್ಧನೆಂದು ಒಪ್ಪಿಕೊಳ್ಳುವುದಿಲ್ಲ, ನಾವು ಕ್ರಿಸ್ತನನ್ನು ಸೇರುವುದಿಲ್ಲ. ನಾವು ಕ್ರಿಸ್ತನನ್ನು ಸೇರದಿದ್ದರೆ ನಾವು ಕ್ರಿಸ್ತನನ್ನು ಧರಿಸಿಕೊಳ್ಳುವುದಿಲ್ಲ, ಅಥವಾ ನಮಗೆ ಆ ಒಂದು ಆತ್ಮಿಕ ಸುನ್ನತಿಯಾಗಿರುವುದಿಲ್ಲ, ನಾವು ದೇವರ ಕುಟುಂಬಕ್ಕೆ ಸೇರುವುದಿಲ್ಲ, ನಾವೇನಾಗ್ತೇವೆ, ಲೋಕದಲ್ಲಿ ಪಾಪಿಗಳಾಗಿ ಇರ್ತೇವೆ. ಹಾಗೆಯೇ ದೇವರ ಸಭೆಗೆ ಸೇರಬೇಕು ಅಂತೇಳಿದರೆ ಅವನು ಮಾನಸಾಂತರ ಹೊಂದಬೇಕು ಪ್ರಪ್ರಥಮವಾಗಿ. ಎರಡನೇದಾಗಿ ಅವನು ದೇವರ ವಾಕ್ಯದ ಪ್ರಕಾರವಾಗಿ ಮಾನಸಾಂತರ ಹೊಂದಿ ತನ್ನ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಅವನು ಸುವಾರ್ತೆಯನ್ನು ಕೇಳಿ ನಂಬಿ ಅವನು ದೀಕ್ಷಾಸ್ನಾನವನ್ನು ಮಾಡಿಸಿಕೊಳ್ಳಬೇಕು. ಇದು ದೇವರ ಆಜ್ಞೆ, ದೇವರ ಸಂಕಲ್ಪ, ಯೇಸು ಕ್ರಿಸ್ತನ ಆಜ್ಞೆ. ಮತ್ತು ನಾವು ದೀಕ್ಷಾಸ್ನಾನದ ಮೂಲಕವಾಗಿ ದೇವರ ನೀತಿವಂತನೆಂದು ಒಪ್ಪಿಕೊಳ್ಳುತ್ತೇವೆ, ನಮ್ಮನ್ನು ಪಾಪಿ ಎಂದು ಒಪ್ಪಿಕೊಳ್ಳೋರಾಗಿದ್ದೇವೆ. ನಾವು ದೀಕ್ಷಾಸ್ನಾನದ ಮೂಲಕವಾಗಿ ದೇವರ ಸಂಕಲ್ಪವನ್ನು ನಮ್ಮ ಜೀವನದಲ್ಲಿ ನೆರವೇರಲಿಕ್ಕೆ ನಾವು ಅನುಮತಿಸಿ ಕೊಡುವಂಥವರಾಗಿದ್ದೇವೆ. ಮತ್ತು ನಾವು ದೀಕ್ಷಾಸ್ನಾನದ ಮೂಲಕವಾಗಿ ನಾವು ಬರಲಿರುವಂಥ ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವಂಥವರಾಗಿದ್ದೇವೆ, ಯಾಕಂದರೆ ದೇವರ ಸಭೆಗೆ ನಾವು ಸೇರಿದ್ದೇವೆ. ಇನ್ನು ದೀಕ್ಷಾಸ್ನಾನದ ಮೂಲಕವಾಗಿ ನಾವು ಏನಾಗ್ತೇವೆ ಅಂತ ಹೇಳಿದರೆ, ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗ್ತೇವೆ, ಪುನರುತ್ಥಾನದಲ್ಲಿ ಪಾಲುಗಾರರಾಗ್ತೇವೆ, ಅಥವಾ ಕ್ರಿಸ್ತನಲ್ಲಿ ನಾವು ಸೇರುವವರಾಗಿರ್ತೇವೆ, ಹೊಸಬರಾಗಿ ನಡೆದುಕೊಳ್ಳೋರಾಗಿರ್ತೇವೆ. ದೀಕ್ಷಾಸ್ನಾನದ ಮೂಲಕವಾಗಿ ನಾವು ಕ್ರಿಸ್ತಿಯ ಸುನ್ನತಿ ಅಥವಾ ಆ ಸುನ್ನತಿಯನ್ನು ಹೊಂದಿಕೊಳ್ಳೋರಾಗಿರ್ತೇವೆ. ದೀಕ್ಷಾಸ್ನಾನದಲ್ಲಿ ನಾವು ಉಣಲ್ಪಡುವುದರ ಮೂಲಕವಾಗಿ ಆ ಸುನ್ನತಿ ಹೊಂದಿಕೊಳ್ಳೋರಾಗಿರ್ತೇವೆ. ಮತ್ತು ದೀಕ್ಷಾಸ್ನಾನದ ಮೂಲಕವಾಗಿ ನಾವು ಕ್ರಿಸ್ತನನ್ನೇ ಧರಿಸಿಕೊಂಡು ನಮ್ಮ ಪಾಪಮಯವಾದಂಥ ಜೀವಿತ ಮುಗಿದು ಹೋಯಿತು. ಅದೊಂದು ಏನಂತ ಹೇಳ್ಬೋದು, ಸಮಾಧಿ ಮಾಡಲ್ಪಟ್ಟಿತ್ತು. ಈಗ ಕ್ರಿಸ್ತನು ನಮ್ಮ ಮೂಲಕ ಜೀವಿಸ್ತಾನೆ, ನಾನು ಕ್ರಿಸ್ತನಲ್ಲಿ ಇದ್ದೇನೆ. ದೇವರು ನೋಡುವಾಗ ಈಗ ಕ್ರಿಸ್ತನನ್ನೇ ನಮ್ಮ ಮೂಲಕವಾಗಿ ನೋಡುವವರಾಗಿರ್ತಾರೆ. ನಾವು ದೇವರ ರಾಜ್ಯಕ್ಕೆ ಸೇರಲಿಕ್ಕೆ, ದೇವರ ಮಕ್ಕಳಾಗಿರಲಿಕ್ಕೆ ಸಾಧ್ಯವಾಗ್ತದೆ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ವೀಕ್ಷಕರೇ, ನಿಜವಾಗಿ ಸೇವಕರು ದೀಕ್ಷಾಸ್ನಾನದ ಬಗ್ಗೆ ಒಂದು ಭಾಗದಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ. ಇದನ್ನು ಮುಂದಿನ ಭಾಗದಲ್ಲಿ ಮುಂದುವರಿಸಲಿಕ್ಕಿದ್ದೇವೆ. ನಾನು ನೋಡುವಂಥ ಯಾರೇ ಆಗುವುದಾದರೂ ಇವತ್ತು ನಾವು ಕರ್ತನ ವಾಕ್ಯದ ಅಡಿಸ್ಥಾನದಲ್ಲಿರುವಂಥ ದೀಕ್ಷಾಸ್ನಾನ ತೆಗೆದುಕೊಳ್ಳದೇ ಇರುವುದಾದರೆ ನಾವು ಕರ್ತನ ಕಡೆಗೆ ತಿರುಗಿಕೊಳ್ಳೋಣ, ಮಾನಸಾಂತರ ಪಡೋಣ. ಅನಂತರವಾಗಿ ಯೇಸು ಕ್ರಿಸ್ತನ ನಾವು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ದೀಕ್ಷಾಸ್ನಾನಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಯಾಕಂದರೆ ದೀಕ್ಷಾಸ್ನಾನ ಯಾಕೆ ಎಂಬುದಾಗಿ ಸೇವಕರು ಈಗಾಗಲೇ ಹೇಳಿದರು. ಇದರಲ್ಲಿ ನಾವು ತೆಗೆದುಕೊಳ್ಳೋದಿದ್ದರೆ ಕರ್ತನಿಂದ ನಾವು ಹೊರಗಿರಲ್ಪಡ್ತೇವೆ. ಕರ್ತನ ಭರಣದಲ್ಲಿ ನಾವು ಎತ್ತಲ್ಪಡುವಂಥ ಗುಂಪಿನಲ್ಲಿ ನಾವು ಇರಲಿಕ್ಕೆ ಇಲ್ಲ. ಆದ್ದರಿಂದ ಇದು ನಮಗೆ ಸದಾವಕಾಶ. ದೇವರು ನಿಮಗೋಸ್ಕರ ಈ ಅವಕಾಶ ನೀಟ್ಟಿದ್ದಾನೆ. ಈ ಕಾರ್ಯಕ್ರಮ ನೋಡುವಂಥ ಯಾರೇ ಆಗಲಿ, ಇವತ್ತು ನೀವು ನಿಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ದೀಕ್ಷಾಸ್ನಾನಕ್ಕೆ ಒಪ್ಪಿಸಿಕೊಡಿ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ದೀಕ್ಷಾಸ್ನಾನದ ಕುರಿತಂಥ ವಿಚಾರದಲ್ಲಿ ಈ ಭಾಗದಲ್ಲಿ ತಿಳಿಸಿಕೊಟ್ಟಂಥ ದೇವಸೇವಕರಿಗೆ ಆಸರೆ ಟಿವಿ ಪರುವಂಥ ವಂದನೆಗಳು. ಪ್ರಯತ್ನ ಪಾಸ್ಟ್ರೆ. ಪ್ರೀತಿಯ ವೀಕ್ಷಕರೇ, ಇನ್ನೊಂದು ಕಾರ್ಯಕ್ರಮದಲ್ಲಿ ಬರಲಿಕ್ಕಿದ್ದೇವೆ. ಇದೇ ದೀಕ್ಷಾಸ್ನಾನದ ಇನ್ನೊಂದು ಭಾಗವನ್ನು ಸಹ ನಾವು ನೋಡಲಿಕ್ಕಿದ್ದೇವೆ. ಇನ್ನೊಂದು ಕಾರ್ಯಕ್ರಮ ಬರುವವರೆಗೆ ನೀವು ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.